ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ನಾಯಕರು ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಈ ಜನಾಕ್ರೋಶ ಯಾತ್ರೆಯಲ್ಲಿ ಬಣ ಬಡಿದಾಟ ಕಂಡು ಬರ್ತಾ ಇದೆ. ಬಿಜೆಪಿ ಜನಾಕ್ರೋಶ ಯಾತ್ರೆಯಲ್ಲಿ ಬಣ ರಾಜಕೀಯ ಕಂಡು ಬಂದಿದೆ. ಪಕ್ಷದ ರಾಜ್ಯಾಧ್ಯಕ್ಷರ ಎದುರೇ ಎರಡು ಬಣಗಳು ಕಿತ್ತಾಡ್ಕೊಂಡಿವೆ. ತಮ್ಮ ನಾಯಕರ ಪರ ಬಣಗಳು ಘೋಷಣೆಯನ್ನ ಕೂಗಿವೆ. ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಬಣ ಹಾಗೆಯೇ ಎಂಎಲ್ಸಿ PH ಪೂಜಾರ್ ಬಣಗಳ ಪೈಪೋಟಿ ಜೋರಾಗಿತ್ತು. ಜನಾಕ್ರೋಶ ಯಾತ್ರೆ ಆರಂಭಕ್ಕೂ ಮೊದಲೇ ರಾಜಕೀಯ ಶುರುವಾಗಿತ್ತು. ಚರಂತಿಮಠ ಹಾಗೆಯೇ ಪೂಜಾರ್ ಪರ ಬೆಂಬಲಿಗರು ಘೋಷಣೆಗಳನ್ನು ಕೂಗಿದ್ದಾರೆ. ತಮ್ಮ ನಾಯಕರ ಪರ ಬೆಂಬಲಿಗರು ಪೈಪೋಟಿಯನ್ನು ನಡೆಸಿದ್ದಾರೆ. ಹಾಗೆಯೇ ಒಂದು ಕಡೆಯಲ್ಲಿ ಮೊದಲೇ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಯ ಬಳಿ ಮಾಜಿ ಶಾಸಕ ಡಾಕ್ಟರ್ ಚರಂತಿಮಠ ಅವರ ಬಣ ಬಂದಿತ್ತು. ನಂತರ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಯ ಬಳಿ MLC PH ಪೂಜಾರ್ ಬಣ ಬಂದಿದೆ. ಚರಂತಿಮಠ ಬಣ ಕಾರ್ಯಕರ್ತರು ಹಾಗೆಯೇ ಮತ್ತೊಂದು ಬಣದ ಕಾರ್ಯಕರ್ತರು ಜಟಾಪಟಿಯನ್ನು ನಡೆಸಿಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿ ಸೋಮಶೇಖರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೋಮಶೇಖರ್, ಗಮನಿಸ್ತಾ ಇದ್ವಿ ವಿರೋಧ ಪಕ್ಷವಾಗಿ ಹೋರಾಟವನ್ನು ಮಾಡಬೇಕು, ಬಟ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರದ್ದೇ ಪಾರ್ಟಿಯಲ್ಲಿ ಒಗ್ಗಟ್ಟಿಲ್ವಾ, ಹೇಗೆ? ಸದ್ಯಕ್ಕೆ ಸಂಪತ್, ಬಾಗಲಕೋಟೆ ಬಿಜೆಪಿಯ ರಾಜಕಾರಣದಲ್ಲಿ 2-3 ಬಣಗಳಾಗಿರುವುದರಿಂದ ಈ ಬಣ ರಾಜಕಾರಣ ಮುಂದುವರೆದಿದೆ ಅಂತ ಹೇಳಬಹುದು. ಇದಕ್ಕೆ ಪೂರಕ ಎನ್ನುವಂತೆ ಇವತ್ತು ಬಾಗಲಕೋಟೆ ನಗರದಲ್ಲಿ ನಡೆಯುತ್ತಿರುವ ಜನಾಕ್ರೋಶ ಯಾತ್ರೆಯ ಸಂದರ್ಭದಲ್ಲಿ ಕಂಡು ಬಂದಂತಹ ದೃಶ್ಯಾವಳಿಗಳು, ಅದರಲ್ಲೂ ಕೂಡ ಬಾಗಲಕೋಟೆ ನಗರದಲ್ಲಿ ಏನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಹಾಗೂ MLC PH ಪೂಜಾರ್ ಅವರ ನಡುವೆ ತೀವ್ರ ತಿಕ್ಕಾಟ ಇರುವಂತದ್ದು. ಇಲ್ಲಿ 2 ಬಣಗಳು ಆಗಿರುವುದರಿಂದ ಪರಸ್ಪರ 2 ಬಣಗಳ ಕಾರ್ಯಕರ್ತರು ತಮ್ಮ ನಾಯಕರ ಪರವಾಗಿ ಘೋಷಣೆಗಳನ್ನ ಕೂಗುವುದಕ್ಕೆ ಒಂದ್ ಕಡೆ ಮುಂದಾಗ್ತಾರೆ. ಒಂದ್ ಕಡೆ MLC PH ಪೂಜಾರ್ ಅವರ ಬೆಂಬಲಿಗರು ಒಂದು ತಂಡವನ್ನ ಕಟ್ಟಿಕೊಂಡು BY ವಿಜಯೇಂದ್ರ ಅವರು ಬರುವ ರಸ್ತೆಗೆ ನಿಂತುಕೊಂಡು ಅವರನ್ನ ಸ್ವಾಗತ ಮಾಡಲು ಮುಂದಾಗ್ತಾರೆ. ಅದಕ್ಕಿಂತಲೂ ಮುಂಚೆ ಜನಾಕ್ರೋಶ ಯಾತ್ರೆ ಎಲ್ಲಿಂದ ಆರಂಭವಾಗಬೇಕು ಆ ಸ್ಥಳದಲ್ಲಿ ಬಾಗಲಕೋಟೆಯ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ಸೇರಿದಂತೆ ಪ್ರಮುಖರು ಒಂದ್ ಕಡೆ ನಿಂತಿರ್ತಾರೆ. ಹೀಗಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ಅವರು ಆಗಮಿಸಿ PH ಪೂಜಾರ್ ಅವರನ್ನ ಒಂದೇ ಕಡೆ ನಿಂತು ಸ್ವಾಗತಿಸೋಣ ಬನ್ನಿ ಅಂತ ಕರೆಯೋದಕ್ಕೆ ಬರ್ತಾರೆ. ಆಗ ಕೆಲವು ಕಾರ್ಯಕರ್ತರು ಇರ್ತಾರೆ, ಬೆಂಬಲಿಗರು PH ಪೂಜಾರ್ ಅವರ ಬೆಂಬಲಿಗರ ಜೊತೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ಅವರ ಮಾತಿನ ಚಕಮಕಿ ನಡೆಯುತ್ತೆ. ನಂತರ ಪರಿಸ್ಥಿತಿ ಸ್ವಲ್ಪ ತಿಳಿಗೊಂಡ ಬಳಿಕ PH ಪೂಜಾರ್ ಅವರು ಉಳಿದಂತಹ ಮುಖಂಡರು ಎಲ್ಲಿ ನಿಂತಿರ್ತಾರೋ ಆ ಕಡೆಗೆ ತೆರಳುತ್ತಾರೆ. ಅದೇ ಸಂದರ್ಭದಲ್ಲಿ PH ಪೂಜಾರ್ ಅವರ ಪರವಾಗಿ ಒಂದ್ ಕಡೆ ಅವರ ಅಭಿಮಾನಿಗಳ ಗುಂಪು ಏನಿದೆ ಅದು ಘೋಷಣೆಗಳನ್ನ ಕೂಗೋದಕ್ಕೆ ಶುರು ಮಾಡುತ್ತೆ. ಈ ಘೋಷಣೆಗಳನ್ನ ಕೇಳಿದ್ದೆ ತಡ ಆ ಕಡೆ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು ಯಾವ ಕಡೆ ನಿಂತಿರ್ತಾರೋ ಅವರ ಬೆಂಬಲಿಗರ ಒಂದು ಗುಂಪು ಏನಿದೆ ಅವರು ಕೂಡ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರ ಪರವಾಗಿ ಘೋಷಣೆಗಳನ್ನ ಕೂಗುವುದಕ್ಕೆ ಆರಂಭವಾಗುತ್ತೆ. ಹೀಗೆ ಪೈಪೋಟಿಗೆ ಬಿದ್ದವರಂತೆ ಪರಸ್ಪರ ತಮ್ಮ ನಾಯಕರ ಹೆಸರನ್ನ ಹೇಳಿ ಘೋಷಣೆಗಳನ್ನು ಕೂಗೋದಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲಿ BY ವಿಜಯೇಂದ್ರ ಅವರು ಆಗಮಿಸಿದ ತಕ್ಷಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನು ನೀಡಲಾಗುತ್ತೆ. ಇಲ್ಲೂ ಕೂಡ ಎತ್ತಿನ ಬಂಡಿಗಳನ್ನ ಮೆರವಣಿಗೆ ಇಟ್ಕೊಂಡಿರ್ತಾರೆ. ಈ ಎತ್ತಿನ ಬಂಡಿಯಲ್ಲಿ ಹತ್ತುವುದಕ್ಕೂ ಕೂಡ ಒಂದು ಪೈಪೋಟಿ ನಡೆಯುತ್ತೆ ಅಂತ ಹೇಳ್ಬೋದು. ಎತ್ತಿನ ಬಂಡಿಯಲ್ಲಿ BY ವಿಜಯೇಂದ್ರ ಮತ್ತು ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ್ ಹಾಗೂ ಇನ್ನಿತರ ನಾಯಕರು ಮತ್ತು ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು ಹತ್ತಾರೆ. ಇನ್ನೊಂದ್ ಕಡೆ ಇಲ್ಲಿ PH ಪೂಜಾರ್ ಅವರಿಗೆ ಹತ್ತೋದಕ್ಕೆ ಜಾಗ ಸಿಗೋದಿಲ್ಲ. ಹೀಗಾಗಿ PH ಪೂಜಾರ್ ಒಂದ್ ಕಡೆ ಮುನ್ಸ್ಕೋತಾರೆ. ನಂತರ ಬೆಳಗಾವಿ ವಿಭಾಗದ ಸಹ ಪ್ರಭಾರಿ ಬಸವರಾಜ್ ಎಂಕಂಚಿ ಅವರು ಬಂದು PH ಪೂಜಾರ್ ಅವರನ್ನ ಮನವೊಲಿಸಿ ಮುಂದೆ ಯಾತ್ರೆಯ ವಾಹನ ಬೇರೆ ಇದೆ, ಆ ಕಡೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ಸದ್ಯಕ್ಕೆ ಇಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಸಮ್ಮುಖದಲ್ಲೇ ಅಥವಾ ಅವರ ಉಪಸ್ಥಿತಿಯಲ್ಲಿಯೇ ಬಿಜೆಪಿಯ ಬಣ ರಾಜಕಾರಣ ಎದ್ದು ಕಾಣ್ತಾ ಇರುವಂತದ್ದು. ಇದೆಲ್ಲದರ ನಡುವೆ ಕೂಡ ಮತ್ತೆ ಎಲ್ಲ ನಾಯಕರು ಒಂದಾಗಿ ವಾಹನವನ್ನ ಏರಿ ಬಾಗಲಕೋಟೆ ನಗರದ ಪ್ರಮುಖ ಬೀದಿಗಳಲ್ಲಿ ಜನಾಕ್ರೋಶ ಯಾತ್ರೆಯನ್ನ ಮುಂದುವರಿಸ್ತಾರೆ. ಸಂಪತ್, ಥ್ಯಾಂಕ್ ಯು ಸೋಮಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.